ಸ್ಟಾರ್ಟ್ ಫ್ರೆಂಡ್ಸ್. ಸೊ ಈಗ ಎಲ್ಲ ಮುಗಿದ ಕೆಲಸ, ಬ್ರೇಕ್ಫಾಸ್ಟ್ ಆತ, ಎಲ್ಲ ಆತ. ಸ್ವಲ್ಪ ಕ್ಲೀನಿಂಗ್ ಎಲ್ಲ ಕೆಲಸ ಐತೆ, ಬಾತ್ರೂಮ್ ಕ್ಲೀನಿಂಗ್ ಅದೆಲ್ಲ ಕೆಲಸ ಐತೆ, ಅಲ್ಲೆಲ್ಲ ಮುಗಿಸಿದೆ. ಸೊ ನಬಾಯ್ ಸ್ಕೂಲ್ಗೆ ಹೋಗ್ಯಾನ. ಸೊ ಮನೆ ಫುಲ್ ಸೈಲೆಂಟ್ ಐತಿ, ನೋಡ್ಬೋದ ಹಿಂದೆ. ಸೊ ಟಿ ವಿ ಏನೂ ಆನ್ ಇಲ್ಲ. ಸೊ ಈಗ ನಾಳೆ ಸಂಡೇ ಐತಿ. ಸೊ ಸಂಡೇ ಏನಾರು ಸ್ಪೆಷಲ್ ಮಾಡ್ಬೇಕಂತ ಇಡ್ಲಿ, ನಬಾಯಿಗೆ ಇಡ್ಲಿ ಅಂದರೆ ಇಷ್ಟ. ಸೊ ಅದಕ್ಕೆ ಇಡ್ಲಿ ಮಾಡತ್ತೀನಿ. ಸೊ ಈಗ ಅದಕ್ಕೆ ಎಲ್ಲ ಪ್ರಿಪ್ರೇಷನ್ ಎಲ್ಲ ಉದ್ದಿನಬೇಳೆ ಎಲ್ಲ ನೆನೆ ಹಾಕ್ಬೇಕು. ಸೊ ಅದಕ್ಕೆ ನೆನೆ ಹಾಕತ್ತೀನಿ, ಬರ್ರಿ ನೋಡೋಣಂತ. ಫ್ರೆಂಡ್ಸ್, ನಾನೀಗಿಲ್ಲೇ ಉದ್ದಿನಬೇಳೆ ನೆನೆ ಹಾಕತ್ತೀನಿ ಇಡ್ಲಿಗೆ. ನಾನು ಮಾಡತ್ತಿದ್ದ ರವಾ ಇಡ್ಲಿ. ಸೊ ರವಾ ಇಡ್ಲಿ ಡಿಮಾರ್ಟ್ದಿಂದ ತೊಗೊಂಬಂದೀನಿ. ಸೊ ಇದು ಚಲೋ ಆಗ್ತೈತಿ, ಯಾವಾಗಲೂ ನಾನು ಇದೇ ಯೂಸ್ ಮಾಡ್ತೀನಿ. ಸೊ ಚಲೋ ಆಗ್ತೈತಿ. ನೆಕ್ಸ್ಟ್ ಈಗೆಲ್ಲ ಉದ್ದಿನಬೇಳೆ ಆಲ್ರೆಡಿ ತೊಳೆದು ನೆನೆ ಹಾಕೀನಿ. ಇದ್ರೊಳಗೆ ನಾನಿದು 2 ಗ್ಲಾಸ್ ರವೆ ತೊಗೋತೀನಿ. ಸೊ ಅದಕ್ಕೆ ನಾನು 2-2.5 ಹಾಕ್ಬೋದು. ನಾನು ಅದಕ್ಕೀಗ 1 ವಾಟೆಗಿಂತ ಒಂದು ಸ್ವಲ್ಪ ಕಮ್ಮಿ ಉದ್ದಿನಬೇಳೆ ನೆನೆ ಹಾಕೀನಿ ತೊಳೆದು. ಸೊ ನೋಡಿ ಇಲ್ಲೇ ತೋರಿಸ್ತೇನೆ. ಸೊ ನೋಡಿ ಇಲ್ಲೇ ಉದ್ದಿನಬೇಳೆ ತೊಳೆದು ಸ್ವಲ್ಪ ಚಲೋದಂಗೆ ತೊಳಿಬೇಕು. ಒಂದು 2-3 ಸಲ ತೊಳೆದ್ರೆ ಏನಾಗ್ತೈತಿ, ಅದು ನಮ್ಗೆ ಇಡ್ಲಿ ಕಲರ್ ಫುಲ್ ವೈಟ್ ಬರ್ತೈತಿ. ಇಲ್ಲಾಂದ್ರೆ ಒಂದು ಸ್ವಲ್ಪ ಲೈಟ್ ಕ್ರೀಮ್ ಕಲರ್ ಹಿಂಗೆ ಆಗ್ತೈತಿ. ಸೊ ನಾನು ಇಡ್ಲಿ ಆಯ್ತು, ದೋಸೆಕಾಯ್ತು, ಯಾವುದಕ್ಕೂ ನಾನು ಸೋಡಾ ಒಟ್ಟು ಯೂಸ್ ಮಾಡೋಂಗಿಲ್ಲ. ಸೊ ನಾನಿಲ್ಲೇ ಇದನ್ನು ಚೆಂದಂಗೆ ತೊಳೆದು ಮಾಡ್ತೀನಿ. ಆಮೇಲೆ ರಾತ್ರಿ ಮಿಕ್ಸಿ ಮಾಡ್ತಿರ್ತೇನಲ್ಲ, ಆವಾಗ ಒಂದು ಸ್ವಲ್ಪ ಅವಲಕ್ಕಿ ತೊಳೆದು ಹಾಕಿರ್ತೀನಿ. ಆಮೇಲೆ ಒಂದು ಸ್ವಲ್ಪ ಉಬ್ಬಿ ಬರಬೇಕಂದ್ರೆ ಒಂದು ಸ್ವಲ್ಪ ಮೆಂತ್ಯಕಾಳು ಹಾಕ್ಬೇಕು. ಅದಕ್ಕೆ ಚೆಂದಂಗೆ ಹಿಟ್ಟು ಉಬ್ಬಿ ಬರ್ತೈತಿ. ಆಮೇಲೆ ಇಡ್ಲಿ ಚಲೋ ಸಾಫ್ಟ್ ಆಗ್ತವೆ. ಸೊ ನಾನೀಗ 2 ಕಪ್ ರವೆ ತೊಗೋತೀನಿ. ಸೊ ನಾನು ಈಗ ರೆಡಿ ಮಾಡಿ ಇಟ್ಕೊಳ್ಳತ್ತೀನಿ. ಸೊ ನೈಟ್ ಏನು ನಾನು ಮಿಕ್ಸ್ ಮಾಡ್ತೇನಲ್ಲ, ಅದು ಉದ್ದಿನಬೇಳೆ ಹಿಟ್ಟು, ಆವಾಗ ಇದನ್ನು ರವೆ ಚೆಂದಂಗೆ ತೊಳೆದು ಆಮೇಲೆ ಅದು ಬ್ಯಾಟರ್ ಮಿಕ್ಸ್ ಮಾಡ್ತೇನೆ ಇದಕ್ಕೆ. ಸೊ ಇದು 2 ಕಪ್ 2 ಗ್ಲಾಸ್ ಇಡ್ಲಿ ರವೆ. ಸೊ ನಮ್ಮ ಮನ್ಯಾಗ ರವದ ಇಡ್ಲಿನ ಇಷ್ಟ ಆಗ್ತೈತಿ. ಸೊ ಅದಕ್ಕೆ ನಾನು ಹೆಚ್ಚಿಗೆ ಇದ ಮಾಡ್ತೀನಿ. ಒಟ್ಟು 3 ಗ್ಲಾಸಿಗೆ 1 ಗ್ಲಾಸ್ ಉದ್ದಿನಬೇಳೆ. ಸ್ವಲ್ಪ ಹಾಕೋತೇನೆ ಅಷ್ಟೆ. ಇದನ್ನು ಈವ್ನಿಂಗ್ ಎಲ್ಲ ತೊಳೆದು ಎಲ್ಲ ಮಾಡಿ ಮಿಕ್ಸ್ ಮಾಡಿ ಆಮೇಲೆ ಒಂದು ಸ್ವಲ್ಪ ಅವಲಕ್ಕಿ ಹಾಕೋತೀನಿ. ಆಮೇಲೆ ಮೆಂತೆ ಈಗ ನೆನೆ ಹಾಕಿ ಇಡಬೇಕು. ಸೊ ನಾನು ಹುಳ ಆಗ್ತಾವಂತೇಳಿ ಆಲ್ಮೋಸ್ಟ್ ಎಲ್ಲ ಫ್ರಿಜ್ ಒಳಗೆ ಇಟ್ಟಿರ್ತೀನಿ. ಸೊ ನೋಡಿರಿ, ಮೆಂತೆ ಹಾಕತ್ತೀನಿ ಒಂದು ಸ್ವಲ್ಪ, ಅಂದರೆ ಹಿಟ್ಟು ಚಲೋ ಉಬ್ಬಿ ಬರ್ತೈತಿ. ಆಮೇಲೆ ಇಡ್ಲಿ ಸಾಫ್ಟ್ ಆಗ್ತಾವೆ. ಆಮೇಲೆ ಒಂದು ರುಬ್ಬು ಟೈಮಿಗೆ ಒಂದು ಸ್ವಲ್ಪ ಅವಲಕ್ಕಿ ಹಾಕೋದು. ಫ್ರೆಂಡ್ಸ್, ನಾನೀಗ ಇಲ್ಲೇ ಮಧ್ಯಾಹ್ನ ಅಡುಗೆ ಸ್ಟಾರ್ಟ್ ಮಾಡ್ತೀನಿ. ಸೊ ಇದಕ್ಕೆ ಈಗ ಎಣ್ಣೆ ಹಾಕೇನಿ ಆಲ್ರೆಡಿ, ನೋಡಿರಿ. ಸೊ ನೆಕ್ಸ್ಟ್ ಜೀರಿಗೆ ಸಾಸಿವೆ ಹಾಕ್ತೀನಿ. ಸೊ ಎಣ್ಣೆ ಕಾಯ್ದೈತಿ. ಈಗ ಜೀರಿಗೆ ಸಾಸಿವೆ 2 ಮಿಕ್ಸ್ ಅದಾವೆ. 1 ಟೇಬಲ್ ಸ್ಪೂನ್ ಹಾಕಾಕ್ತೀನಿ. ಸೊ ಅದೆಲ್ಲ ಚಟ್ಪಟ ಅನ್ಬೇಕು. ಅದೆಲ್ಲ ಸೌಂಡ್ ಬಂದು ನಿಂತ ಮೇಲೆ ಆಮೇಲೆ ನೆಕ್ಸ್ಟ್ ಬೆಳ್ಳುಳ್ಳಿ ಹಾಕಬೇಕು. ಇದು ಬದ್ನಿಕಾಯಿ ನಮ್ಮ ಸೈಡ್ ಇದು ಎಷ್ಟು ಮಾಡಿದ್ರೂ ಕಡಿಮೆನ. ಸೊ ಬದ್ನಿಕಾಯಿ ಯಾವಾಗೂ ಊಟಕ್ಕೆ ಕಂಪಲ್ಸರಿ ಇರತೈತಿ. ಯಾವುದೇ ಹಬ್ಬ ಬರಲಿ, ಏನೇ ಸ್ಪೆಷಲ್ ಒಕೇಜನ್ ಇರಲಿ, ಸೊ ಬದ್ನಿಕಾಯಿ ಪಲ್ಯ ಅಂತೂ ಫಿಕ್ಸ್.
ನೆಕ್ಸ್ಟ್ ಬೆಳ್ಳುಳ್ಳಿ. ಹಾಂ ಎಸ್ ನಬಾಯ್, ನೆಕ್ಸ್ಟ್ ಬೆಳ್ಳುಳ್ಳಿ. ಬೆಳ್ಳುಳ್ಳಿ ಹಾಕಿದ್ವಿ. ಇದೊಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು ಬೆಳ್ಳುಳ್ಳಿ. ಹಂಗೆ ಬಿಳಿದ ಇದಾಗ ಹಾಕಬಾರ್ದು, ಇಲ್ಲಾಂದ್ರೆ ಹಸಿ ಹಸಿ ಹಂಗೆ ಇರ್ತೈತಿ. ಮೀನು ಬೆಳ್ಳುಳ್ಳಿದ ಸ್ವಲ್ಪ ಪಲ್ಯಕ್ಕೆ ಒಂಥರ ಟೇಸ್ಟ್ ಬರ್ತೈತಿ. ಸೊ ನೋಡಿರಿ ಬ್ರೌನ್ ಕಲರ್ ಆಗೈತಿ. ನೆಕ್ಸ್ಟ್ ನಾನು ಇದಕ್ಕೆ ಕರ್ಬೇವಿನ ಸೊಪ್ಪು ಹಾಕತ್ತೀನಿ. ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಹಾಕತ್ತೀನಿ. ಆಮೇಲೆ ಮ್ಯಾಲೆ ಒಂದು ಸ್ವಲ್ಪ ಹಾಕ್ತೀನಿ. ನೆಕ್ಸ್ಟ್ ನಾನೆಲ್ಲ ಹೆಚ್ಚಿ ಇಟ್ಕೊಂಡಿರೋದು ಆನಿಯನ್ನ ಮತ್ತು ಬದನೆಕಾಯಿ ಹಾಕತ್ತೀನಿ. ನೀರೆಲ್ಲ ಇದನ್ನ ಮಾಡಿ ಹಾಕ್ಬೇಕು. ಫಸ್ಟ್ ವಾಟರ್ ಹಾಕ್ಬೇಕು, ಬದನೆಕಾಯಿ, ಆನಿಯನ್. ಕರೆಕ್ಟ್. ಬ್ರಿಂಜಾಲ್, ಬದನೆಕಾಯಿ. ಇದು ಎರಡನ್ನೂ ಎಣ್ಣೆ ಒಳಗೆ ಸ್ವಲ್ಪ ಬಾಳೋಟನ್ನು ಫ್ರೈ ಮಾಡ್ಕೋಬೇಕು. ಒಂದು ಸ್ವಲ್ಪ ಇದೆಲ್ಲ ಪರ್ಪಲ್ ಐತಲ್ಲ, ಇದೊಂದು ಸ್ವಲ್ಪ ಗೋಲ್ಡನ್ ಬ್ರೌನ್, ಲೈಟ್ ಬ್ರೌನ್ ಬಂದರೆ ಸಾಕು. ಸ್ವಲ್ಪ ಗ್ಯಾಸ್ ಜೋರು ಮಾಡಿ ಇಟ್ಕೊತೇನೆ. ಒಂದು ಸ್ವಲ್ಪ ಅರಿಶಿನ ಪೌಡರ್, ಫ್ರೆಂಡ್ಸ್ ಈಗ ಗೋಲ್ಡನ್ ಬ್ರೌನ್ ಆಗೈತೆ ನೋಡ್ರಿ ಇಲ್ಲಿ ಬದನೆಕಾಯಿ ಎಲ್ಲ. ಸೊ ನಾನೀಗ ಇದಕ್ಕೆ ಮಸಾಲೆ ಹಾಕೋತೀನಿ. ಸ್ವಲ್ಪ ಮಸಾಲೆ ಖಾರ, ಸ್ವಲ್ಪ ಗರಂ ಮಸಾಲ, ಒಂದು ಸ್ವಲ್ಪ ಉಪ್ಪು, ಕಲಿಸ್ರಿ. ಇದು ನೀವು ಟೊಮೆಟೊ ಬದಲಿ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ಕೋಬೋದು. ಸೊ ನಾನೀಗ ಇವತ್ತು ಟೊಮೆಟೊ ಹಾಕಿ ಮಾಡತ್ತೀನಿ. ಅದು ಕ್ಯಾನ್ಸಲ್ ಎಲ್ಲ ಮಂದಿ. ಸೊ ನಾನಿಲ್ಲಿ ಶೇಂಗಾ ಪುಡಿ ತೊಗೊಂಡೀನಿ. ಶೇಂಗಾ ಪುಡಿ ಮಾಡಿ ಇಟ್ಕೊಂಡಿನಿ ಫ್ರೆಂಡ್ಸ್.
ಸ್ವಲ್ಪ ಹಾಕತ್ತೀನಿ. ನೆಕ್ಸ್ಟ್ ಗುಳ್ಳ ಪುಡಿ, ಒಂದು ಸ್ವಲ್ಪ, ಆಲ್ಮೋಸ್ಟ್ ಈಗ ಪಲ್ಯ. ಸೊ ಈಗ ಲೈಟ್ ಕತ್ತೆ ಆಗಿತ್ತು. ಲಾಸ್ಟಿಗೆ ಟೊಮೆಟೊ ಹಾಕತ್ತೀನಿ. ಲಾಸ್ಟ್ ಕೊತ್ತಂಬರಿ, ಟೊಮೆಟೊ ಆಮೇಲೆ ಕೊತ್ತಂಬರಿ ಹಾಕ್ಬೇಕು. ಮುಗೀತ್ರಿ. ಎಸ್, ಮುಗೀತು. ಸ್ವಲ್ಪ ಟೊಮೆಟೊ ಒಂದು ಸ್ವಲ್ಪ ಮೆತ್ತಗೆ ಆಗ್ಬೇಕು. ಸೊ ಟೊಮೆಟೊ ನಾವು ಲಾಸ್ಟಿಗೆ ಹಾಕಿದ್ರೆ ಅದು ನೀರು ಬಿಡ್ತೈತಲ್ಲ, ಸೊ ಅವಾಗ ಬದ್ನಿಕಾಯಿ ಅದು ಮೆತ್ತಗೆ ಆಗ್ತೈತಿ. ಸೊ ನೀರು ಬಿಟ್ಟು ಆಮೇಲೆ ನಿಮ್ಗೆ ಎಷ್ಟು ಮೆತ್ತಗೆ ಬೇಕು ಅಷ್ಟು ಕುದಿಸ್ಕೋಬೇಕು. ಸೊ ನಾನಿಲ್ಲೇ ಮೀಡಿಯಮ್ ಕುದಿಸ್ಕೋತೀನಿ, ಭಾಳ ಹೆಚ್ಚಿಗೆನೂ ಕುದಿಸಲ್ಲ, ಭಾಳ. ಫ್ರೆಂಡ್ಸ್ ಇವಾಗ ಆಲ್ಮೋಸ್ಟ್ ಆಗೈತಿ. ಈಗ ನೀರು ಹಾಕಿ ಒಂದು ಸ್ವಲ್ಪ ಕುದಿಸ್ಕೋತೀನಿ. ಕುದಿಸಾಮೇಲೆ ನೀರು ಹಾಕೋಮೇಲೆ ಕುದಿಸಾಮೇಲೆ ಕೊತ್ತಂಬರಿ ಮುಗೀತ್ರಿ. ಮುಗೀತ್ರಿ. ನಾನಿಲ್ಲೇ ಒಂದು ಸ್ವಲ್ಪ ಸಕ್ಕರೆ ಹಾಕತ್ತೀನಿ. ಒಂದು ಸ್ವಲ್ಪ ಸಕ್ಕರೆ ಹಾಕಿದ್ರೆ ಟೇಸ್ಟ್ ಬರ್ತೈತಿ. ಒಂದು ಸ್ವಲ್ಪ, ಭಾಳಲ್ಲ. ನಗು ಸೊ ಆಲ್ಮೋಸ್ಟ್ ಆಗೈತ್ರಿ ಪಲ್ಯ. ಈಗ ಒಂದು ಸ್ವಲ್ಪ ನೀರು ಹಾಕಿ ಮ್ಯಾಗ ಮುಚ್ಚಿ ಕುದಿಸ್ಕೊತೀನಿ, ಅಂದರೆ ಟೇಸ್ಟ್ ಆಕೈತಿ. ಸೊ ಇದೇನು ಕೊತ್ತಂಬರಿ ಸೊಪ್ಪು ಐತಲ್ಲ, ಇದನ್ನು ಸ್ವಲ್ಪ ಮ್ಯಾಲೆ ಹಾಕ್ತೀನಿ. ಈಗ ಮುಚ್ಚಿ ಕುದಿಸ್ಕೊತೀನಿ. ಸೊ ಬದ್ನಿಕಾಯಿ ಪಲ್ಯ ರೆಡಿ. ಫ್ರೆಂಡ್ಸ್, ನಾನೀಗಿಲ್ಲೇ ಈವ್ನಿಂಗ್ ಅದು ಇಡ್ಲಿ ಹಿಟ್ಟಿಂದ ಗ್ರೈಂಡ್ ಮಾಡ್ಕೊಳತೀನಿ. ಬೆಳಗ್ಗೆ ನೆನೆ ಹಾಕಿದ್ದೆ. ಸೊ ಇಲ್ಲೆಲ್ಲ ಹಾಕ್ಕೊಂಡೇನೆ ಉದ್ದಿನಬೇಳೆ ಮತ್ತು ನೆನೆಸಿ ತೊಳೆದಿರೋ ಅವಲಕ್ಕಿ. ಸೊ ಇಲ್ಲೇ ಇಡ್ಲಿ ರವೆ ಎಲ್ಲ ತೊಳೆದು ನೀರು ಚೆನ್ನಾಗಿ ತೆಗೆದು ಇಟ್ಕೋಬೇಕು. ಸೊ ನೋಡಿರಿ, ಇಲ್ಲೇ ಗ್ರೈಂಡ್ ಮಾಡ್ಕೊಳತೀನಿ ನಾನು. ಉದ್ದಿನಬೇಳೆ ಮತ್ತು ಅವಲಕ್ಕಿ ಹಾಕಿ ಗ್ರೈಂಡ್ ಮಾಡ್ಕೊಳತ್ತೀನಿ. ಬಟ್ ಜಾಸ್ತಿ ನಾವು ನೀರು ಹಾಕಬಾರ್ದು. ನೀರು ಹಾಕಿಲಾರ್ದು ಹಂಗೆ ರುಬ್ಬಾಕೂ ಆಗಂಗಿಲ್ಲ. ಒಂದು ಸ್ವಲ್ಪ ನೋಡ್ಕೊಂಡು ಸ್ವಲ್ಪ ನೀರು ಹಾಕಿ ಫ್ರೆಂಡ್ಸ್ ಎಲ್ಲ ಗ್ರೈಂಡ್ ಎಲ್ಲ ಮಾಡಿ ಇಟ್ಟೆ. ಕಿಚನ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿದೆ. ಸೊ ಆಮೇಲೆ ವಿಡಿಯೋ ತೊಗೊಳಕ್ಕೆ ಆಗಲಿಲ್ಲ, ಸ್ವಲ್ಪ ಕೆಲಸ ಇತ್ತು, ಅಡುಗೆ ಎಲ್ಲ ಮಾಡೋದಿತ್ತು, ಟೈಮ್ ಆಗಿಬಿಟ್ಟಿತ್ತು. ಅದಕ್ಕೆ ನಾನು ಲಾಗ್ ತೊಗೊಳಕ್ಕಾಗಿಲ್ಲ. ಸೊ ಫ್ರೆಂಡ್ಸ್, ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ನಂಗೆ ಸಬ್ಸ್ಕ್ರೈಬ್ ಮಾಡಿರಿ. ಸೊ ನಾನು ನೆಕ್ಸ್ಟ್ ಅಡುಗೆದ ರೆಸಿಪೀಸ್ ಎಲ್ಲ ಹೇಳ್ಕೊಡ್ತೀನಿ. ನಿಮ್ಗೆ ಯಾವ ಥರ ಯಾವ ಅಡುಗೆ ಬೇಕು ಅದನ್ನೆಲ್ಲ ನನಗೆ ಕಮೆಂಟ್ ಮಾಡಿ ಹೇಳಿರಿ. ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬಾಯ್ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.